ಚಿಂತಾಮಣಿ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೇರ ನಿಟ್ಟ ನಿರಂತರವಾದಂತಹ ನಮ್ಮ ಏಕೈಕ ಚಾನಲ್. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಂದು ನಾವು ಹಿಂದುಳಿದ ವರ್ಗದ ಜಾತಿಗೆ ಸೇರಿದ 2Aಗೆ ಸೇರಿದ ಕುಂಬಾರರ ಬದುಕು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅವರ ಜೀವನ ಆಧಾರಿತವಾದಂಥ ಅವರ ಕುಲಕಸುಬು, ಅವರ ವೃತ್ತಿ, ಹಿಂದಿನ ಆಧುನಿಕ ಕಸುಬುಗಳ ಭರಾಟೆಯಲ್ಲಿ ಇವರ ಕುಲಕಸುಬು ಆದಂಥ ಕುಂಬಾರಿಕೆ ನಶಿಸಿ ಹೋಗುತ್ತಿದೆ. ಕಾರಣ ಇಂದು ಪ್ಲಾಸ್ಟಿಕ್ಗೆ ಜೋತು ಬಿದ್ದಿರುವುದು ಕಾರಣ. ಅಲ್ಯೂಮಿನಿಯಂ ಮತ್ತು ಇಂಡಾಲಿಯಂ ಇತ್ಯಾದಿ ಲೋಹಗಳಿಂದಲೂ ಮಣ್ಣಿನ ಮಡಿಕೆ ವಸ್ತುಗಳ ಬಳಕೆಯಿಂದ ಇವರ ವೃತ್ತಿಗೆ ಬಳಕೆಗೆ ಕುಂಬಾರಿಕೆಗೆ ಕಡಿಮೆಯಾಗುತ್ತಿರುವುದು ಕಂಡುಬಂದಿರುತ್ತದೆ. ಸಂದರ್ಭ ಮತ್ತು ನಗರದಲ್ಲಿ ಮಡಿಕೆ ಸುಡಲು ಸ್ಥಳ ಇಲ್ಲದೇ ಇರುವುದು, ಇವರಿಗೆ ಮಾರುಕಟ್ಟೆಯ ಅಭಾವ ಇದ್ದು ಮತ್ತು ಕೆಲಸಗಾರರು ಇವರಿಗೆ ಸಿಗದೇ ಇರುವುದರಿಂದ ಮತ್ತು ಇವರ ಕೆಲಸ ಬಿಟ್ಟು ಬೇರೆ ಕೂಲಿ ನಾಲಿ ಕೆಲಸಗಳು ಮತ್ತು ಚಿರಾಯಿತಿ ಕೆಲಸಗಳನ್ನು ಮಾಡುವುದರಿಂದ ಈ ಕೆಲಸಕ್ಕೆ ಕುಂದುಂಟು ಆಗಿರುತ್ತದೆ. ಸರ್ಕಾರವು ಇವರ ಬಗ್ಗೆ ಆರ್ಥಿಕ ಸಹಾಯ ಕೊಟ್ಟು ಪುನಶ್ಚೇತನಗೊಳಿಸಲು ಬೇಕಾಗಿರುವಂತಹ ಇವರ ಕುಲಕಸುಬಿಗೆ, ಕುಲ ಪರಂಪರೆಯಾದ ವೃತ್ತಿಗೆ ಬೆಳೆಸಬೇಕು. ವೈಜ್ಞಾನಿಕವಾಗಿ ಮಣ್ಣಿನ ಪಾತ್ರೆಗಳಿಗೆ ಹೆಚ್ಚು ರೋಗಮುಕ್ತ ಗುಣವಿಲ್ಲದೆ ಇರುವುದು ಕೆಲವರಿಗೆ ವೈಜ್ಞಾನಿಕವಾಗಿಯೂ ಸಹ ಇದನ್ನು ಪ್ರೂವ್ ಆಗಿರುತ್ತದೆ. ಕಸುಬು ಗೊತ್ತಿದೆ, ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಇವರಿಗೆ ಏನಾದರೂ ಸಹ ಸರ್ಕಾರ ಸೌಲಭ್ಯಗಳು ಒದಗಿಸಲು ನಮ್ಮ ಚಾನಲ್ನಿಂದ ಅಂದರೆ ಚಿಂತಾಮಣಿ ಪಬ್ಲಿಕ್ ನ್ಯೂಸ್ ಚಾನಲ್ನಿಂದ ಒತ್ತಾಯಪಡಿಸುತ್ತೇನೆ. ಇವರಿಂದ ಇವರ ಉಪಯೋಗಗಳು ಸತ್ತು ಹೋಗುತ್ತಿದೆ. ಈ ಉಪಯೋಗ ಪಾಪ ಇವರಿಗೆ ಮಡಿಕೆ ಕುಡಿಕೆ ಬಿಟ್ಟರೆ ಬೇರೆ ಏನೂ ಇವರಿಗೆ ಕೆಲಸ ಕಸುಬು ಗೊತ್ತಿರೋದಿಲ್ಲ. ಮದುವೆಗೆ ಈಗಲೂ ಸಹ ಒಕ್ಕಲಿಗರಿಗೆ ದ್ಯಾವರ ಮಾಡುತ್ತಿದ್ದು ಅವರಿಗೆ ಅಂದು ಕುಲದೇವರಿಗೆ ಮಡಿಕೆಗಳು ಬೇಕಾಗಿರುತ್ತದೆ. ಕುಂಬೇಶ್ವರ ಇವರ ಕುಲದೇವತೆಯಾಗಿದ್ದು ಶಾಲಿವಾಹನ ಮತಸ್ಥರೆಂದು ಕರೆಯುತ್ತಾರೆ. ದ್ರೌಪದಿಯು ದೇವತೆಯೂ ಸಹ ಇವರಿಗೆ ಹೆಣ್ಣು ಮಗಳಾಗಿದ್ದು ಇವರು ಯದುವಂಶ ಮತ್ತು ಮೈಸೂರು ಮಹಾರಾಜರ ಕುಲದವರು ಎಂದು ಸಹ ಕರೆಯುತ್ತಾರೋ ಇದರ ವಾಡಿಕೆ ಇರುತ್ತದೆ.